ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. SSLC PUC ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, 550ಕ್ಕೂ ಹೆಚ್ಚು ಮಕ್ಕಳಿಗೆ ಗೌರವ ಸನ್ಮಾನ. ತಾಲೂಕಿನ ಬೆಳ್ಳೂಟಿ ಶ್ರೀ ಗುಂಡಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ SN ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಅಂಜಿನಪ್ಪ ಪುಟ್ಟು ಅವರ ನೇತೃತ್ವದಲ್ಲಿ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಮಾರು 550ಕ್ಕೂ ಹೆಚ್ಚು ಸಾಧಕ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಅಂಜಿನಪ್ಪ ಪುಟ್ಟು ಅವರು 2015ರಿಂದಲೂ ದಿವಂಗತ ಸಂತೋಷ್ ಬೆಳ್ಳೂಟಿ ಅವರೊಂದಿಗೆ ಸೇರಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಅವರ ನೆನಪಿನಲ್ಲಿ ಸಮಾಜಮುಖಿ ಹಾಗೂ ಪ್ರಕೃತಿ ಪರ ಕೆಲಸಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರಲಾಗುತ್ತಿದೆ. SSLC ಹಾಗೂ PUCಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ಮತ್ತು ಅವರ ಭವಿಷ್ಯದ ಉನ್ನತ ಶಿಕ್ಷಣ ಹಾಗೂ ಕನಸುಗಳಿಗೆ ಶಕ್ತಿ ತುಂಬುವುದೇ ಈ ಪ್ರತಿಭಾ ಪುರಸ್ಕಾರದ ಮುಖ್ಯ ಉದ್ದೇಶವಾಗಿದೆ. ಯುವ ಜನತೆಯಿಂದ ಮಾತ್ರ ದೇಶದ ಭವಿಷ್ಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಹೆತ್ತ ತಂದೆ ತಾಯಿ ಹಾಗೂ ಹುಟ್ಟಿದ ಊರಿಗೆ ಕೀರ್ತಿ ತರಬೇಕು ಎಂದು ಶುಭ ಹಾರೈಸಿದರು. ವಿದ್ಯಾರ್ಥಿಗಳಿಗೆ ಭರ್ಜರಿ ಬಹುಮಾನಗಳ ಸುರಿಮಳೆ. ಎಲೆಕ್ಟ್ರಿಕ್ ವಾಹನಗಳು. ಅತ್ಯುತ್ತಮ ಸಾಧನೆ ಮಾಡಿದ 2 ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ವಿತರಿಸಲಾಯಿತು. ಲ್ಯಾಪ್ಟಾಪ್ ಹಾಗೂ ಟಿವಿ. ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಹಾಗೂ ಟಿವಿಗಳನ್ನು ಬಹುಮಾನವಾಗಿ ನೀಡಲಾಯಿತು. ಸ್ಮಾರ್ಟ್ ವಾಚ್ ಹಾಗೂ ಶಾಲಾ ಬ್ಯಾಗ್. ಪ್ರಶಸ್ತಿ ಪುರಸ್ಕೃತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಾಲಾ ಬ್ಯಾಗ್ ಹಾಗೂ ಬೋಟ್ ಕಂಪನಿಯ ಸ್ಮಾರ್ಟ್ ವಾಚ್ ನೀಡಿ ಗೌರವಿಸಲಾಯಿತು. ಇನ್ನು ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ವಾಚ್ ನೀಡುವ ಉದ್ದೇಶವನ್ನು ತಿಳಿಸಿದ ಅಂಜಿನಪ್ಪ ಪುಟ್ಟೂರವರು, ವಿದ್ಯಾರ್ಥಿಗಳು ಜೀವನದಲ್ಲಿ ಸಮಯ ಬಹಳ ಮುಖ್ಯ. ಸಮಯದ ಬಗ್ಗೆ ಜವಾಬ್ದಾರಿ, ಎಚ್ಚರಿಕೆ ಮತ್ತು ನಿಖರತೆ ಇರಲಿ ಎಂಬ ಉದ್ದೇಶದಿಂದ ಯುವಕರಿಗೆ ಅತ್ಯಂತ ಪ್ರಿಯವಾದ ವಾಚ್ಗಳನ್ನು ಬಹುಮಾನವಾಗಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುತಕದಹಳ್ಳಿ ಎಂ ಶ್ರೀನಿವಾಸ್, ಮುತ್ತೂರು ಚಂದ್ರೇಗೌಡರು, ಕಾಳನಾಯಕನಹಳ್ಳಿ ಭೀಮೇಶ್, ರಮೇಶ್, ರಾಜ್ಕುಮಾರ್, ಗೌಡನಹಳ್ಳಿ ಮಂಜುನಾಥ್, ಶೇಖರ್ ರೆಡ್ಡಿ, ಅಫ್ಸರ್ ಪಾಷಾ, ಜಮೀರ್, ಪೂಲಕುಂಟಹಳ್ಳಿ ಅಶ್ವಥ್ ರೆಡ್ಡಿ, ತಲಕಾಯಲ್ಬೆಟ್ಟ ಅಶ್ವಥ್ ರೆಡ್ಡಿ, ನಾರಾಯಣ್ ರೆಡ್ಡಿ, ಬೆಳ್ಳೂಟಿ ವರಲಕ್ಷ್ಮಿ, ಆನೂರು ಮುರಳಿ, ದೇವರಾಜ್, ಆನಂದ್, ಸುಗುಟೂರು ನಾಗೇಶ್, ಮಳಮಾಚನಹಳ್ಳಿ ಮುನಿರಾಜು, ಸಂತೋಷ, ಸೊರಕಾಯಲಹಳ್ಳಿ ನಾಗಚಂದ್ರ, ದೊಡ್ಡದಾಸರಹಳ್ಳಿ ದೇವರಾಜ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು, ಕಾಂಗ್ರೆಸ್ ನಾಯಕರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ವರದಿ ಸೊರಕಾಯಲಹಳ್ಳಿ ನವೀನ್ ಕುಮಾರ್, SL. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಾಜದ ಸೇವೆಯೇ ಶ್ರೇಷ್ಠ ಸೇವೆ ಎಂಬುದನ್ನು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿರುವ ನಮ್ಮೆಲ್ಲರ ಪ್ರೀತಿಯ ಪುಟ್ಟು ಅಣ್ಣನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಗತ್ಯವಿರುವವರ ಕಣ್ಣೊರೆಸಿ ಅವರ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುತ್ತಿರುವ ಅವರ ಸಮಾಜ ಸೇವೆ ನಿಜಕ್ಕೂ ಅಪಾರವಾದುದು. ತಮ್ಮ ಸಮಯ, ಶ್ರಮ ಮತ್ತು ಹೃದಯವನ್ನು ಸಮಾಜದ ಒಳಿತಿಗಾಗಿ ಮುಡಿಪಾಗಿಟ್ಟಿರುವ ಪುಟ್ಟು ಅಣ್ಣನವರು ಅನೇಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರ ಸೇವಾ ಮನೋಭಾವ ಹೀಗೆ ನಿರಂತರವಾಗಿ ಸಾಗಲಿ, ಇನ್ನಷ್ಟು ಜನರ ಬದುಕಿಗೆ ಬೆಳಕಾಗಲಿ ಎಂದು ಹಾರೈಸುತ್ತಾ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಮಧ್ಯಾಹ್ನದ ಶುಭೋದಯ. ನಾನು ಪುಟ್ಟು ಅಂಜಿನಪ್ಪ ಸರ್ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಗ್ರಾಮೀಣ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳನ್ನ ಗುರುತಿಸಿ ಈ ತರ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಎಲ್ಲಾರ ಮುಂದೆನೂ ತುಂಬಾ ಜಾಸ್ತಿ ಹೆಮ್ಮೆ ಆಗ್ತಿದೆ. ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದು ನಾವು ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ಸರ್ಕಾರಿ ಶಾಲೆಯಲ್ಲೂ ಓದಿ ಇಂತಹ ಮಕ್ಕಳನ್ನು ಸಹ ಸರ್ ಗುರುತಿಸಿದ್ದಾರೆ. ಅದಕ್ಕೆ ನಾನು ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹೀಗೇನೆ ಎಲ್ಲಾ ಮಕ್ಕಳಿಗೂ ಸರ್ ವರ್ಷ ಇದೇ ತರ ಪೂರೈಸಬೇಕು ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು. ಪ್ರತಿಭೆಗೆ ನಮ್ಮ ಪುರಸ್ಕಾರ ಅಂತೇಳಿ ಏನೀಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ಭಾಳಷ್ಟು ಯಶಸ್ಸಿನ ಸಮಯದಲ್ಲಿ ನಾವಿದ್ದೀವಿ. ಈಗ ಕಳೆದ 2015ರಲ್ಲಿ ನಾವು ಸಂತೋಷ್ ಬೆಳ್ಳೂಟಿ ಅವರು ಸೇರಿ ಈ ಥರ ಒಂದು SSLC PUCಲಿ ಮೆರಿಟ್ ಬಂದ ಮಕ್ಕಳಿಗೆ ಸನ್ಮಾನ ಮಾಡಿ ಬೆಂತಟ್ಟಂಥ ಕೆಲಸ ಮಾಡೋಣ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದು. ಅದು ಇವತ್ತಿನ ದಿನದವರೆಗೂ ಮುಂದುವರ್ಕೊಂಡು ಬಂದಿದೆ. ನಮ್ಮ ದುರ್ದೈವ, ಅವರು ನಮ್ಮನ್ನು ಆಗಲಿ ಕಾಣದ ಊರಿಗೆ ಹೊರಟ್ಬಿಟ್ಟಿದ್ದಾರೆ ಸಂತೋಷ್ ಬೆಳ್ಳೂಟಿ ಅವರು. ಅವರ ಅಗಲಿಕೆ ನಮಗೆ ಸದಾ ಕಾಡ್ತಾ ಇರ್ತಾ, ನೋವು ಸದಾ ನಮ್ಮಲ್ಲಿ ಇರ್ತದೆ. ಆದರೂ ಸಹ
ಅವನ ಒಂದು ಕನಸೇನಿತ್ತು ಸಮಾಜದ ಬಗ್ಗೆ ಮತ್ತು ಪ್ರಕೃತಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅವನ ಒಂದು ದಯೆ, ಕರುಣೆ, ಅವನ ಒಂದು ಪ್ರಯತ್ನ ಅವೆಲ್ಲನೂ ಸಹ ನಾವುಗಳು ಸಹ ಅವನ ಆಶೋತ್ತರಗಳ ಈಡೇರಿಸೋಂಥ ನಿಟ್ಟಿನಲ್ಲಿ ಮತ್ತು ಸಮಾಜಮುಖಿಯಾಗಿ ಕೆಲಸ ನಾವು ಮಾಡ್ಕೊಂಡು ಬರ್ತಾ ಇದ್ದರಿಂದ ಇವತ್ತಿನ ದಿನ SSLCಲಿ PUCಲಿ ಅಂಕ ಗಳಿಸಿದಂಥ ಅತ್ಯುತ್ತಮ ವಿದ್ಯಾರ್ಥಿಗಳನ್ನ ಕರೆಸಿ ಇವತ್ತು ಸನ್ಮಾನಿಸಿ ಗೌರವಿಸಿ ಅವ್ರಿಗೆ ಬೆಂತಟ್ಟ ಕೆಲಸ ಮಾಡ್ತಾಯಿದ್ದೀವಿ. ಇದು ಅವ್ರಿಗೆ ಇನ್ನೊಂದಷ್ಟು ಶಕ್ತಿ ಬಂದು ಇನ್ನೂ ಹೆಚ್ಚು ಚೆನ್ನಾಗಿ ಓದಿ ಅವರ ಕುಟುಂಬನ ಪೋಷಣೆ ಮಾಡೋಂಥ ಒಂದು ದೂರದೃಶ್ಯ ಉದ್ಯೋಗಗಳಿಗೆ ಅವರು ಸೇರೋಂಥದ್ದಾಗಬೇಕು, ಕನಸುಗಳನ್ನ ಕಟ್ಕೊಂಡು ಜೀವಿಸೋಂಥದ್ದಾಗಬೇಕು, ಕನಸುಗಳನ್ನ ಸಾಕಾರ ಮಾಡೋಂಥದ್ದಾಗಬೇಕು. ಈ ನಿಟ್ಟಿನಲ್ಲಿ ಭವಿಷ್ಯದ ಭಾರತ ಯುವಕರಿಂದ ಕಟ್ಟೋದಕ್ಕೆ ಮಾತ್ರ ಸಾಧ್ಯ. ಆ ಕನಸನ್ನ ಇವ್ರು ನನಸು ಮಾಡಲಿ ಅಂತೇಳಿ ನನ್ನ ಒಂದು ಆಶಯ. ಹಂಗಾಗಿ ನಾವು ಅವ್ರಿಗೆ ಬೆಂತಟ್ಟಂಥ ಕೆಲಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಶುಭವಾಗಲಿ. ಸರ್, ಒಟ್ಟು ಎಷ್ಟು ಮಕ್ಕಳು ಕೊಡ್ತಾ ಇದ್ದಾರೆ ಸರ್ ಇವತ್ತೊಂದು 550ಕ್ಕೂ ಹೆಚ್ಚು ಮಕ್ಕಳಿಗೆ ಕೊಡ್ತೀವಿ. PUCಲಿ ನಾವು ಕಡಿಮೆ ತೊಗೊಂಡಿದ್ದೀವಿ. ಯಾಕಂದರೆ ಇದೇ SSLC ಮಕ್ಕಳೇ PUCಗೆ ಹೋಗೋದ್ರಿಂದ ನಾವು PUCಗೆ ಹೆಚ್ಚು ಗಮನ ಕೊಟ್ಟಿಲ್ಲ. PUCಲಿ ಎಲ್ಲ ಒಂದು 8-10 ಮಕ್ಕಳು ಇರ್ತಾರೆ. SSLC ಮಕ್ಕಳೇ ಹೆಚ್ಚಾಗಿದೆ. ಈಗ ಕೆಲವು 2 ವಿದ್ಯಾರ್ಥಿಗಳಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ. ಇನ್ನೆಲ್ಲ ಕೆಲವು ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮತ್ತು ಇದು ಕೊಟ್ಟಿದ್ದೀವಿ. ಇನ್ನೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಕೆಲವರಿಗೆ TV ಕೊಟ್ಟಿದ್ದೀವಿ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಬಳಸೋದಕ್ಕೆ ಬ್ಯಾಗು ಮತ್ತು ಒಂದು ಇದ್ರದ್ದು ಬೋಟ್ ಕಂಪ್ನಿ ವಾಚು ಕೊಟ್ಟಿದ್ದೀವಿ. ಸೊ ಟೈಮು ಭಾಳ ಇಂಪಾರ್ಟೆಂಟ್. ಟೈಮ್ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಎಚ್ಚರಿಕೆ ಇರಲಿ ಅಂತೇಳಿ ಆ ವಾಚ್ ಯುವಕರಿಗೆ ಎಲ್ರಿಗೂ ಪ್ರೀತಿ ಅವಶ್ಯಕತೆ. ಸೊ ಹಂಗಾಗಿ ಅವರ ಟೈಮ್ ಬಗ್ಗೆ ಒಂದು ಎಚ್ಚರಿಕೆಯಾಗಿ ಹೆಜ್ಜೆ ಇಡಲಿ ಅಂತೇಳಿ ನಾವು ಈ ಒಂದು ಬಹುಮಾನ ಕೊಟ್ಟಿದ್ದೀವಿ. ಸರ್, ಈಗ SSLC